ಜಟಾತೀರ್ಥ ಎಂಬ ಒಂದು ಕೊಳ. ಬೇರೆ ಯಾವುದೇ ಎಲೆಗಳನ್ನು ಹಾಕಿದ್ರೂ ತೇಲೋ ಈ ಜಾಗದಲ್ಲಿ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರ ಎಲೆ ಮಾತ್ರ ಮುಳುಗುತ್ತೆ. ಈ ವಿಸ್ಮಯವನ್ನ ನಿಮಗೆ ತೋರಿಸಬೇಕು, ಹಾಗೆ ಇದರ ಪುರಾಣದ ಕಥೆಯ ಜೊತೆಗೆ ಇಲ್ಲಿನ ವಿಶೇಷತೆಗಳನ್ನು ತಿಳಿಸಬೇಕು ಅಂತ ಇವತ್ತು ನಾನು ಬಂದಿರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ. ಶಿವಮೊಗ್ಗದಿಂದ ಕೇವಲ 32 ಕಿಲೋಮೀಟರ್ ದೂರದಲ್ಲಿರುವ ಈ ಗುಳಿಗುಳಿ ಶಂಕರ ದೇವಸ್ಥಾನದ ಪಕ್ಕದಲ್ಲೇ ಜಟಾತೀರ್ಥ ಎಂಬ ಒಂದು ವಿಸ್ಮಯ ಕೊಳ ಇದೆ. ಶುಕ್ರಾಚಾರ್ಯರ ತಪಸ್ಸಿಗೆ ಮೆಚ್ಚಿದ ಶಿವ ಅವರ ಕೋರಿಕೆಯಂತೆ ತನ್ನ ಜಟೆಯಲ್ಲಿದ್ದ ಗಂಗೆಯನ್ನ ಆಹ್ವಾನಿಸಿ ಕೊಳವನ್ನ ಸೃಷ್ಟಿ ಮಾಡಿದ್ರು. ನಂತರ ಶಿವ ಮತ್ತು ಗಂಗೆ ಇಲ್ಲಿಯೇ ಆಯ್ಕೆ ಆದ್ರು ಅಂತ ಪುರಾಣಗಳು ಹೇಳುತ್ತವೆ. ಈ ಕೊಳದಲ್ಲಿ ಸದಾಕಾಲ ನೀರಿನ ಗುಳ್ಳೆಗಳ ರೂಪದಲ್ಲಿ ಮೇಲೆ ಬಂದು ಶಿವ ದರ್ಶನ ಕೊಡ್ತಾನೆ ಎಂಬ ನಂಬಿಕೆಯಿಂದ ಇಲ್ಲಿಗೆ ಗುಳಿಗುಳಿ ಶಂಕರ ದೇವಸ್ಥಾನ ಎಂಬ ಹೆಸರು ಬಂದಿದೆ. ಹಾಗೆ ಕೊಳದ ಆಳದಲ್ಲಿ ಜಲವಾಸವಾಗಿರುವ ಶಿವನ ಲಿಂಗವನ್ನು ಕೂಡ ಕಾಣಬಹುದು. ಇನ್ನು ಇಲ್ಲಿ ನಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತವಾ ಅನ್ನೋದರ ಬಗ್ಗೆ ಈ ಕೊಳಕ್ಕೆ ಬಿಲ್ವಪತ್ರ ಎಲೆಯನ್ನು ಹಾಕೋದ್ರ ಮೂಲಕ ತಿಳಿದುಕೊಳ್ಳಬಹುದು. ಮನಸ್ಸಿನಲ್ಲಿ ಬೇಡಿಕೊಂಡು ಹಾಕಿದ ಎಲೆ ಮುಳುಗಿದ ಕೆಲವು ನಿಮಿಷಗಳಲ್ಲಿ ಮೇಲೆ ಬಂದ್ರೆ ನಮ್ಮ ಬೇಡಿಕೆಗಳು ಈಡೇರುತ್ತವೆ ಅಂತ ನಂಬಲಾಗುತ್ತೆ. ಇಲ್ಲಿಗೆ ಹಲವಾರು ಭಕ್ತರು ಭೇಟಿ ಕೊಡ್ತಾರೆ, ಹಾಗೆ ಅವರ ಕೆಲಸಗಳು ನೆರವೇರಿದ ಬಗ್ಗೆ ಖುಷಿಯನ್ನು ಹಂಚಿಕೊಳ್ತಾರೆ. ಇಷ್ಟೆಲ್ಲ ವಿಶೇಷವಾಗಿರೋ ಈ ಕೊಳ ಮತ್ತು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಿ. ಹಾಗೆ ಈ ದೇವಸ್ಥಾನದ ಪಾವಿತ್ರ್ಯತೆಯ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ತರಹದ ಬೇರೆ ಬೇರೆ ಜಾಗಗಳನ್ನು ತೋರಿಸ್ತೀನಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ.